ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆಯ ಅಡುಗೆ. ನಾನಿವತ್ತು ಮಾಡ್ತಿರೋ ರೆಸಿಪಿ ಸ್ವೀಟ್ ಕಾರ್ನ್ ಕಟ್ಲೆಟ್. ಫಸ್ಟ್ ಇವಾಗ ನಾನು ನೀರಲ್ಲಿ 2 ಆಲೂಗಡ್ಡೆನ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ನ ರುಬ್ಕೊಂಡಿದ್ದೀನಿ, ಜಾಸ್ತಿ ಪೇಸ್ಟ್ ಮಾಡ್ಕೊಂಡಿಲ್ಲ, ಹಾಗೆ ಲೈಟಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಸ್ವೀಟ್ ಕಾರ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ಪಷ್ಟು ಸಣ್ಣ ಅವಲಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಫುಲ್ ನೀಟಾಗಿ ರುಬ್ಕೊಳ್ತೀನಿ ಸಣ್ಣದಾಗಿ. ಅವಲಕ್ಕಿನ ರುಬ್ಕೊಂಡು ಇವಾಗ ಒಂದು ಬೌಲ್ಗೆ ಹಾಕಿ ತೆಗೆದಿಟ್ಕೊಳ್ತೀನಿ. ನೆಕ್ಸ್ಟ್ ಕಟ್ಲೆಟ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ರುಬ್ಕೊಂಡಿರೋ ಸಣ್ಣ ಅವಲಕ್ಕಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಖಾರ ಪುಡಿ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ರಸ ಮತ್ತು ಉಪ್ಪು ತೊಗೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಬೆಂದಾಗಿದೆ. ಇವಾಗ ಆಲೂಗೆಡ್ಡೆನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದ್ರ ಸಿಪ್ಪೆ ಫುಲ್ ತೆಗಿತಾ ಇದ್ದೀನಿ. ಆಲೂಗೆಡ್ಡೆನ ಇವಾಗ ಒಂದೊಂದೇ ಸ್ಮ್ಯಾಶ್ ಮಾಡ್ಕೊಂಡು ನೀಟಾಗಿ ಅದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೌಲ್ಗೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಖಾರ ಪುಡಿ, ಚಾಟ್ ಮಸಾಲ ಮತ್ತು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಒಂದಿಲ್ಲ ಅಂದರೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ರುಬ್ಕೊಂಡಿರೋ ಅವಲಕ್ಕಿ ಪುಡಿನ ಹಾಕ್ಕೊಳ್ತಿದ್ದೀನಿ. ಇವಾಗ ಅಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿವಾಗ ಮತ್ತೆ ಸ್ವಲ್ಪ ಅವಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಡಿ, ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಮೂಲಿ ಕಟ್ಲೆಟ್ ಶೇಪಿಗೆ ಬರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಪ್ಯಾನಿಗೆ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ, ಆಯಿಲ್ನ. ಇವಾಗ ಕಟ್ಲೆಟ್ ಶೇಪಲ್ಲಿ ಅದನ್ನು ರೌಂಡ್ ಮಾಡಿಕೊಂಡು ಆವಾಗಲೇ ರುಬ್ಕೊಂಡಿರೋ ಅವಲಕ್ಕಿ ಪುಡಿಗೆ 2 ಕಡೆಯೂ ರೋಲ್ ಮಾಡಿಕೊಂಡು ಅದನ್ನು ಪ್ಯಾನಿಗೆ ಇಡ್ತೀನಿ. ಪ್ಯಾನಿಗೆ ಎಲ್ಲ ಕಟ್ಲೆಟ್ ಇಟ್ಟಾದಮೇಲೆ ಒಂದು ಸೈಡಿಂದ ಮತ್ತೆ ಆಯಿಲ್ ಹಾಕ್ಕೊಂಡು ಬನ್ನಿ. ಮೇಲೇನು ಹಾಕ್ಬಿಡಿ ಆಯಿಲ್ನ. ನೆಕ್ಸ್ಟು ಸ್ವಲ್ಪ ಬಿಟ್ಟು ಅದನ್ನು ಟರ್ನ್ ಮಾಡಿ ಕಟ್ಲೆಟ್ನ ನೀಟಾಗಿ ಒಂದು 2 ಟೈಮ್ಸ್ ಟರ್ನ್ ಮಾಡಿಕೊಂಡೆ ಸಾಕು. ಅದು ಸ್ವಲ್ಪ ಬೇಯುತ್ತೆ, ಜಾಸ್ತಿ ಬೇಯಿಸ್ಕೋಬಾರ್ದು ಕಟ್ಲೆಟ್ನ. ಇವಾಗ ನೆಕ್ಸ್ಟು ನಾನು ಬೇರೆ ಪ್ಯಾನಲ್ಲಿ ಸೇಮ್ ಕಟ್ಲೆಟ್ನ ಅವಲಕ್ಕಿಗೆ ಏನು ರೋಲ್ ಮಾಡಿದೆಲ್ಲ ಹಾಗೆ ಇಡ್ತಿದ್ದೀನಿ. ಸೇಮ್ ತವಾಗೆ ಆಯಿಲ್ ಸ್ಪ್ರೆಡ್ ಮಾಡಿ ಕಟ್ಲೆಟ್ ಇಡಿ. ಅದನ್ನು ಸೇಮ್ ಮುಂಚೆ ಥರ 2 ಟೈಮ್ಸ್ ಟರ್ನ್ ಮಾಡ್ಕೊಳ್ಳಿ. ನಾನಿವಾಗ ಟರ್ನ್ ಮಾಡ್ಕೊಂಡ್ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡ್ತಿದ್ದೀನಿ ಮೇಲೆ. ಇವಾಗ ಕಟ್ಲೆಟ್ ರೆಡಿ ಆಗಿದೆ. ನೀವು ಸಾಸಿಗೆ ಬೇಕಾದ್ರೂ ಡಿಪ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸಾಸ್ನ ಮೇಲೆ ಕೂಡ ಹಾಕ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.